ರಾಜ್ಯದಲ್ಲಿ ಎಸ್ಐಆರ್ ಲೋಪದ ಬಗ್ಗೆ ಬಿಜೆಪಿ ದೂರು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಲೋಪದ ಬಗ್ಗೆ ಬಿಜೆಪಿ ಕೊಟ್ಟಿರುವಂತಹ ದೂರಿನ ವಿಚಾರವಾಗಿ ಮಾತನಾಡಿದರು. ಬಿಜೆಪಿ ದೂರು ಕೊಡೋದು ಒಂದು ನಾಟಕ. ಪಶ್ಚಿಮ ಬಂಗಾಳದಲ್ಲಿ ಮೊದಲು ಪ್ರತಿಭಟನೆ ಮಾಡಿದ್ದೇ ಬಿಜೆಪಿ, ಆಮೇಲೆ ಹೊರಗಿನ ಅಧಿಕಾರಿಗಳನ್ನ ತರುವಂತ ಪ್ಲಾನ್ ಅದು. ಇದೆಲ್ಲವೂ ಕೂಡ ಬಿಜೆಪಿಯವರ ಒಂದು ಗೇಮ್ ಪ್ಲಾನ್ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಎಸ್ಐಆರ್ ಲೋಪದ ಬಗ್ಗೆ ಬಿಜೆಪಿಯಿಂದ ದೂರು ವಿಚಾರದವಾಗಿ ಈ ರೀತಿಯಾಗಿ ಮಾತನಾಡಿದ್ರು. ಇದೆಲ್ಲವೂ ಕೂಡ ಬಿಜೆಪಿಯವರ ಪ್ಲಾನ್. ಅಂದ್ರೆ ಹೊರಗಿನವರನ್ನ ಈಗ ಅಧಿಕಾರಿಗಳು ಏನು ನೇಮಕಗೊಂಡಿದ್ದಾರಲ್ಲ, BLO ಅಧಿಕಾರಿಗಳು, ಹೊರಗಿನವರನ್ನ ಕರೆಸಿ ಪ್ರಕ್ರಿಯೆ ಮಾಡಿಸೋದಕ್ಕೆ ಅವರ ಪ್ಲಾನ್ ಇರೋದು. ಇದೆಲ್ಲವೂ ಕೂಡ ಒಂದು ನಾಟಕ ಅಂಥೇಳಿ ಬಿಜೆಪಿಯ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡ್ತಾ ಇದ್ರಿ, ಈಗ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ರಿ, ಬಿಜೆಪಿಯ ನಿಯೋಗ ಆಯುಕ್ತರಿಗೆ ನೇರವಾಗಿ ದೂರನ್ನು ಕೊಟ್ಟು ವಾಪಸ್ ಬಂದಾದ ನಂತರ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದು, ಪಶ್ಚಿಮ ಬಂಗಾಳದಲ್ಲಿ ಮೊದಲು ಪ್ರತಿಭಟನೆ ಮಾಡಿದ್ದೇ ಬಿಜೆಪಿ, ಆಮೇಲೆ ಹೊರಗಿನ ಅಧಿಕಾರಿಗಳನ್ನು ತರೋದು ಇವರ ಪ್ಲಾನ್ ಇರುತ್ತೆ. ಇದೆಲ್ಲವೂ ಕೂಡ ನಾಟಕ ಅಂತ. ಅದು ಯಾರು ಮಾಡಿಸ್ಬೇಕು ಸರ್? ತೆರಳಿಸೋ ಜವಾಬ್ದಾರಿ ಯಾರ್ದು ಸರ್? ಕಾಂಗ್ರೆಸ್ ಪಾರ್ಟಿದ, ಸರ್ಕಾರದ? ಅದು ಯಾರು ಮಾಡಿಸ್ಬೇಕು ಸರಿಯಾಗಿ? ಎಲೆಕ್ಷನ್ ಕಮಿಷನ್. ವಿ ಆರ್ ನಾಟ್ ಇನ್ ಚಾರ್ಜ್ ಆಫ್ BLOs. ನಮ್ಮ ಸರ್ಕಾರಿ ಅಧಿಕಾರಿಗಳು ಹೌದು, ಆದರೆ ಒಂದು ನಿಮಿಷ ಕೇಳಿ ಸರ್, BLOs ಆರ್ ಅವರ್ ಗೌರ್ಮೆಂಟ್ ಎಂಪ್ಲಾಯೀಸ್. ಅದು ನಾನು ಹೇಳ್ತಾ ಇಲ್ಲ, ಆದರೆ ವಿ ಹ್ಯಾಂಡ್ ದೆಮ್ ಓವರ್. ಈಗ ಕರ್ನಾಟಕ ಈಗ CEO ಯಾರು? ಅನ್ಬು ಕುಮಾರ್ ಅವರು ಆಯೋಗಕ್ಕೆ ನಾವು ಕೊಟ್ಟಿದ್ದೀವಿ, ಡೆಪ್ಯೂಟೇಷನ್ ಮೇಲಿದ್ದಾರೆ. ಅವ್ರ ಮಾತು ಕೇಳಬೇಕು, ನಮ್ಮ ಮಾತು ಕೇಳೋದಿಲ್ಲ. ಆಮೇಲೆ ಮಾನದಂಡದ ಪ್ರಕಾರ BLOಗಳು ಮಾಡಬೇಕು. ಅದು ಮಾನದಂಡ ನಮ್ದಲ್ಲ ಅಲ್ಲ, ಅದು ಅವ್ರದ್ದು. ಮತ್ತೆ ನಿಮಿಷ ಸರ್, ಒಂದು ನಿಮಿಷ. ಇವತ್ತು ಕಮ್ಯುನಿಟಿ ಹಾಲ್ಗಳಿರ್ಬೋದು, ಬೇರೆ ಕಡೆ ಇರ್ಬೋದು, ಜನ ಹೋಗಿ ಒಂದೇ ಸರಿ ಮಾಡ್ತಾ ಇದ್ದಾರೆ ಅಂದರೆ ಜನರಲ್ಲಿ ಆತಂಕ ಇದೆ ಅಂತ ಅರ್ಥ ಅಲ್ವಾ? ಈ ಆತಂಕಕ್ಕೆ ಕಾರಣ ಯಾರು? ನಾವಾ? ಚುನಾವಣೆ ಆಯೋಗ ಅಲ್ಲ? ಭಾಳ ಸ್ಪಷ್ಟವಾಗಿ ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ನಾವು ಚೀಫ್ ಎಲೆಕ್ಷನ್ ಕಮಿಷನಿಗೆ ಕೇಳಿದ್ವಿ. ನಾನೇ ಖುದ್ದಾಗಿ ಹೋಗಿ ಡೆಲ್ಲಿಗೆ ಟೈಮ್ ಕೇಳಿದ್ರೆ ಟೈಮ್ ಕೊಟ್ಟಿಲ್ಲ ನಮಗೆ. ಅದು ನೀವು ಏನೇನಿದೆ ಪಾರದರ್ಶಕವಾಗಿ ಮಾಡಿ, ಕರೆಕ್ಟಾಗಿ ಮಾಡಿ, ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ನೀವು ಕಸ್ಕೊಳ್ಳೋ ಅಧಿಕಾರ ನಿಮಗಿಲ್ಲ ಅಂದ್ಬಿಟ್ಟು. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೇನು, ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಹಿಯರಿಂಗ್ ಮಾಡಲಾರ್ದೆ ಕೊಡಬಾರ್ದು, ಟ್ರಿಬ್ಯುನಲ್ ಸೆಟ್ಟಿಂಗ್ ಬಗ್ಗೆ ಇರ್ಬೋದು, ಇದೆಲ್ಲನೂ ಕೂಡ ಅವರಿಗೆ ಸ್ಪಷ್ಟೀಕರಣ ಕೇಳಿದ್ವಿ. ಕೊಟ್ಟಿದ್ವಿ ನಮಗೆ? ನನಗೆ ಟೈಮ್ ಕೊಟ್ಟೇ ಇಲ್ಲ. ಇವತ್ತು ವಿಜೇಂದ್ರಾಗೆ ಹೆಂಗೆ ಟೈಮ್ ಕೊಟ್ಟರು? ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ನಮ್ಮ ಒಂದು ಸರ್ಕಾರದ ಕ್ಯಾಬಿನೆಟ್ ಡಿಸಿಷನನ್ನು ನಾವು ಅವರಿಗೆ ವೈಯಕ್ತಿಕವಾಗಿ ಅಧಿಕೃತವಾಗಿ ಹೋಗಿ ಕೊಡಬೇಕು ಅಂದರೆ ಎಲೆಕ್ಷನ್ ಕಮಿಷನ್ ನಮಗೆ ಟೈಮ್ ಕೊಡಲ್ಲ, ವಿರೋಧ ಪಕ್ಷದವರಿಗೆ ಕೊಡ್ತಾರೆ ಅಂದರೆ ಯಾರ ಕೈಗೊಂಬೇರಿ ಇವರು? ತೆರಳಿಸೋ ಜವಾಬ್ದಾರಿ ಯಾರ್ದು ಸರ್? ಕಾಂಗ್ರೆಸ್ ಪಾರ್ಟಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವ, ಈಗ RSS ಮತ್ತು ರಾಮ ಮಂದಿರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮತ್ತೆ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರ ಮನಸ್ಸಲ್ಲಿ ಇರೋದು ಏನು ಅಂತ ಹೇಳಿ, ಅಂದರೆ RSS ರಿಜಿಸ್ಟರ್ ಮಾಡಲೇಬೇಕು ಅನ್ನೋ ತನಕ ತಮ್ಮ ಹಠವನ್ನು ಬಿಡೋದಿಲ್ವಾ ಏನು ಅಂತ? ಖಂಡಿತ. ಏನಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನೋಡಿದ್ರೆ, ಎಲ್ಲ ಒಂದ್ ಕಡೆ RSS ಕಂಪಲ್ಸರಿ ನೋಂದಣಿ ನಮ್ಮ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಯಾಕೆಂತಂದ್ರೆ ಇವತ್ತು ರಾಜ್ಯಾದ್ಯಂತ ಸಾಕಷ್ಟು ಸಂಘಟನೆಗಳಿದಾವೆ, ಸಂಘಗಳಿದಾವೆ, ಎಲ್ಲವೂ ಸಹ ನೋಂದಣಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. RSSಗೆ ಯಾಕೆ ನೋಂದಣಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಮತ್ತೆ ಹೇಳಿರ್ತಕ್ಕಂಥದ್ದು, ಮಾತು ಕೇಳಿ ಬಂದಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಏನು ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆಗಳನ್ನ ಕೊಡ್ತಾರೆ. ಆ ಹೇಳಿಕೆಗೂ ಸಹ ಇವತ್ತವರು ಪ್ರಿಯಾಂಕ್ ಖರ್ಗೆ ಅವರು ಒಂದು ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಅವರ ಚಮಚಗಳಿಗೆ ಕೇವಲ ಏನು ಪ್ರವಚನಗಳನ್ನ ಮಾಡೋದನ್ನ ಬಿಡ್ಬೇಕು ಅನ್ನೋಂಥ ಒಂದು ಮಾತನ್ನು ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮುಖಾಮುಖಿಯಾಗಿ ಬಂದು ಕುಳಿತುಕೊಂಡು ಅವ್ರ ವಕೀಲರನ್ನ ಕಳಿಸ್ತೀವಿ, ನಾವು ನಮ್ಮ ವಕೀಲಗಳನ್ನ ಕಳಿಸ್ತೀವಿ, ಕುತ್ಕೊಂಡು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಯಾವುದಿದೆ ಅನ್ನೋ ತೀರ್ಮಾನವನ್ನ ಮಾಡೋಣ ಅನ್ನೋ ಒಂದು ಮಾತನ್ನು ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದಾರೆ. ಇದ್ರ ಜೊತೆಗೆ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ RSS ಅವರು ಯಾರು ಅನ್ನೋಂಥ ಒಂದು ಪ್ರಶ್ನೆಯೂ ಸಹ ಇಲ್ಲಿ ಮಾಡಿರ್ತಕ್ಕಂಥದ್ದು. ಸುಮಾರು 3000 ವರ್ಷಗಳ ಹಿಂದೆನೆ ಹಿಂದೂ ಧರ್ಮ ಇರತಕ್ಕಂಥದ್ದು. ಇವರ ಏನು ಹುಟ್ಟಿ ಇನ್ನು 100 ವರ್ಷ ಆಗಿಲ್ಲ. ಹಿಂದೂ ಧರ್ಮದ ಬಗ್ಗೆ ಮಾತಾಡೋಕೆ ಯಾವ ರೀತಿಯಾಗಿ ಮಾತಾಡ್ತಾರೆ ಇವರು ಅನ್ನೋಂಥ ಒಂದು ಮಾತನ್ನು ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ವಿಶ್ವಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.